ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಿದ್ಧತೆಗಳು ಸಹ ಜೋರಾಗಿದೆ. ಹೊಸ ವರ್ಷದ ಅದ್ದೂರಿ ವೆಲ್ಕಮ್ಗೆ ಭರ್ಜರಿಯಾದಂತಹ ತಯಾರಿಯಾಗಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದಾವೆ ಪಾರ್ಟಿ ಸ್ಪಾಟ್ಗಳು. ನ್ಯೂ ಇಯರ್ಗೆ ರೆಡಿಯಾಗಿದೆ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಜಗಮಗಿಸ್ತಾ ಇದೆ ಪಬ್, ಬಾರ್ ಹಾಗೆ ರೆಸ್ಟೋರೆಂಟ್ಗಳು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಖಾಕಿ ಪಡೆ ಸಹ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಿದೆ. ಪ್ರಮುಖ ಪಾರ್ಟಿ ಸ್ಪಾಟ್ಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಸಹ ಖಾಕಿ ಕಣ್ಗಾವಲಿದೆ. ಕುಡಿದು ಪುಂಡಾಟ ಮಾಡಿದ್ರೆ ಜೈಲ್ ಫಿಕ್ಸ್ ಅಂತ ಈಗಾಗಲೇ ಎಚ್ಚರಿಕೆಯನ್ನ ಸಹ ಕೊಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಪಾರ್ಟಿ ಸ್ಪಾಟ್ಗಳು ಎಲ್ಲೆಲ್ಲ ಇದಾವೆ ಅಲ್ಲೆಲ್ಲ ಸಹ ಹದ್ದಿನ ಕಣ್ಣಿಡಲಾಗಿದೆ ಪೊಲೀಸರಿಂದ. ಹೆಚ್ಚು ಜನ ಸೇರುವಂತಹ ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಕಂಟ್ರೋಲ್ ರೂಮ್ ಸಹ ಇರುತ್ತೆ. ಅಲ್ಲಿಂದಲೇ ಎಲ್ಲವನ್ನ ಸಹ ಮಾನಿಟರ್ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಯಾರಾದರೂ ಪುಂಡಾಟ ಮೆರೆದ್ರೆ ಜೈಲು ಫಿಕ್ಸ್ ಅವರಿಗೆ. ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಬೆಂಗಳೂರು ಸಕಲ ರೀತಿಯಲ್ಲೂ ಸಹ ಸಿದ್ಧಗೊಂಡಿದೆ. ನ್ಯೂ ಇಯರ್ಗೆ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರೋಡ್ ಎಲ್ಲವೂ ಸಹ ಜಗಮಗಿಸ್ತಾ ಇದೆ. ಈಗಾಗಲೇ 6 ಗಂಟೆ ಆಯಿತು. ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ. ಜನರು ಸಹ ಬರ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ. ಬೆಂಗಳೂರು ಅಂತ ಹೇಳಿದ್ರೆ ಅದು ಹೊಸ ವರ್ಷದಲ್ಲಿ ಪಾರ್ಟಿ ಮೂಡ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಹ ಸೇರ್ತಾ ಇರೋದ್ರಿಂದಾಗಿ ಪೊಲೀಸರು ಸಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಚ್ಚು ಹೆಚ್ಚು ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗಿದೆ. ನ್ಯೂ ಇಯರ್ಗೆ ಸಕಲ ರೀತಿಯಲ್ಲೂ ಸಹ ಸಜ್ಜುಗೊಂಡಿದೆ ಬೆಂಗಳೂರು. ಇನ್ನು ಬೆಂಗಳೂರಿನ ಪಾರ್ಟಿ ಸ್ಪಾಟ್ಗಳಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ಇಂದಿರಾನಗರದಿಂದ ನಂದೀಶ್ ಹಾಗೆ ಬ್ರಿಗೇಡ್ ರಸ್ತೆಯಿಂದ ಹರೀಶ್ ಹಾಗೆ ಸ್ವಸ್ತಿ ಕೋರಮಂಗಲದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಂದಿರಾನಗರದ ವಿಚಾರಕ್ಕೆ ಬರೋದಾದ್ರೆ ನಂದೀಶ್, ಇಂದಿರಾನಗರದ ಬಗ್ಗೆ ಹೇಳೋದೇ ಬೇಡ, ಪಾರ್ಟಿ ಮೂಡ್ ಜಾಸ್ತಿನೇ ಇರುತ್ತೆ ಹೊಸ ವರ್ಷ ಅಂತ ಹೇಳಿದ್ರೆ. ಸದ್ಯಕ್ಕಲ್ಲಿರುವಂತಹ ಸಿಚುವೇಶನ್ ನೋಡ್ತಾ ಹೋಗೋದಾದ್ರೆ ಜನ ಬರ್ತಾ ಇದ್ದಾರಾ? ಹೇಗಿದೆ ಪಾರ್ಟಿ ಮೂಡ್ ಅಲ್ಲಿ? ಪ್ರಗತಿ ಏನಂತಂದರೆ 2024ಕ್ಕೆ ಬಾಯಿ ಹೇಳಿ 2025ಕ್ಕೆ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಇಂದಿರಾನಗರದ ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ನಾವು ಇಂದಿರಾನಗರದ ಚಿನ್ಲುಕ್ ಪಬ್ ರೆಸ್ಟೋರೆಂಟ್ನಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಪಬ್ಗೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಕಲ ರೀತಿಯಲ್ಲಿ ಈ ಒಂದು ಪಬ್ನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವುದಾಗಿ ಪಬ್ನ ಮ್ಯಾನೇಜರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರತಿ ವರ್ಷದಂತೆ ಈ ವರ್ಷಕ್ಕೆ ಹೋಲಿಸಿದರೆ ಸಾಕಷ್ಟು ಜನರು ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ಆದರೆ ಈಗ ಅಂದರೆ ಒಬ್ಬೊಬ್ಬರೇ ಈಗಾಗಲೇ ಏನು ಪಬ್ಗಳಿಗೆ ಬರ್ತಾ ಇರುವಂಥದ್ದು. ಜನರು ಬರೋದಕ್ಕೆ ಎಲ್ಲ ರೀತಿಯ ಡಿಸ್ಕೌಂಟನ್ನು ಕೊಟ್ಟಿರುವಂಥದ್ದು. ಈ ಬಾರಿ ಈ ಒಂದು ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಈ ಒಂದು ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಡಿಸ್ಕೌಂಟ್ ಕೂಡ ರಿಯಾಯಿತಿ ದರದಲ್ಲಿ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪಬ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ವಿನಯ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷ ಯಾವ ರೀತಿ ನೀವು ಹೊಸ ವರ್ಷವನ್ನು ನಿಮ್ಮ ಪಬ್ನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಜನರನ್ನು ಆಕರ್ಷಣೆ ಮಾಡೋದಕ್ಕೆ? ಸರ್, DJ ಇದ್ದಾರೆ, ಆಮೇಲೆ ಇದು ಒಂದು ಡೌನ್ ಫ್ಲೋರ್ ಇದೆ ನಮ್ಮ ಹತ್ರ. ಆಮೇಲೆ ಅರೇಂಜ್ಮೆಂಟ್ ಎಲ್ಲ ಅಂದರೆ ಲೇಡಿ ಬೌನ್ಸರ್ ಇದ್ದಾರೆ, ಮೇಲ್ ಬೌನ್ಸರ್ಸ್ ಇದ್ದಾರೆ. ಆಮೇಲೆ 18 ವರ್ಷ ಕೆಳಗಡೆನವ್ರನ್ನ ಯಾರೂ ಬಿಡೋಂಗಿಲ್ಲ. ಸೊ ಆ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಮೇನು ನಮ್ಮದು ಪಬ್ಲಿಕ್ ಸೇಫ್ಟಿ, ಗೆಸ್ಟ್ ಸೇಫ್ಟಿ ಇರೋದು ಮೇನ್ ನಮ್ಮದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಆ ಥರ. ಆಮೇಲೆ ಇದು ನಮ್ಮ ಹೊಸ ಔಟ್ಲೆಟ್ ಇಂದಿರಾನಗರಲ್ಲಿ. ಸೊ ಅದು ಮೇನು ಹಾಟ್ಸ್ಪಾಟ್ ನಮಗೆ ಇಂದಿರಾನಗರಲ್ಲಿ ಇರೋದು. ಆ ಥರ ಮತ್ತೇನಿಲ್ಲ ಎಕ್ಸ್ಟ್ರಾ. ಜನ ಬರ್ತಾ ಇದ್ದಾರಾ? ಜನ ಇವಾಗ ಬರ್ತಾ ಇದ್ದಾರೆ. ಎಂಟ್ರಿ ಫೀ ಇದೆ ಸರು, ಎಂಟ್ರಿ ಫೀ ಇರೋ ತನಕ. ಆಮೇಲೆ ಅಲಾಕಟ್ ಇದೆ, ವಾಕ್-ಇನ್ ಫಸ್ಟು, ಆಮೇಲೆ ಬುಕ್ಕಿಂಗ್ ಏನಿಲ್ಲ. ಡಿಸ್ಕೌಂಟ್ ಏನಾದರೂ ಕೊಟ್ಟಿದ್ದೀರಾ? ಈ ಡಿಸ್ಕೌಂಟ್ ಸರ್ ಏನಿಲ್ಲ. ಸೊ ಮಿನಿಮಲ್ ಪ್ರೈಸು, ಬೆಸ್ಟ್ ಇನ್ ಇಂದಿರಾನಗರ. ಪ್ರಗತಿ, ಇದು ಈ ಬ್ಯಾಂಕ್ನ ಪಬ್ನ ಮ್ಯಾನೇಜರ್ ಹೇಳ್ತಾ ಇರುವಂಥ ಮಾತು ಏನಂತಂದರೆ
ಒಳಗಡೆ ಎಂಟ್ರಿ ಫೀಸ್ 500 ರೂಪೀಸ್ ಕೊಟ್ಟಿರುವಂಥದ್ದು. ಆದರೆ ಇದೇನು ತೆಗೆದುಕೊಳ್ತಾರೆ ಅದರಲ್ಲಿ ಡಿಸ್ಕೌಂಟ್ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಈಗಾಗಲೇ ನೋಡ್ತಾ ಇದ್ದೀರಿ ಯಾವ ರೀತಿ ಪಬ್ಬು ಏನು ಲೈಟಿಂಗ್ಸನ್ನು ಬಿಟ್ಟಿರುವಂಥದ್ದು ಸಾಕಷ್ಟು ಒಂದು ರೀತಿ ಜಗಮಗಿಸ್ತಾ ಇದೆ. ಇಂದಿರಾನಗರ ಅಂದರೆ ಪಬ್ಗಳಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ಸಿದ್ಧತೆಯನ್ನು ಏನು ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಜನರು ಈಗಾಗಲೇ ಒಬ್ಬೊಬ್ಬರೇ ಪಬ್ಗಳಿಗೆ ಬರ್ತಾ ಇರುವಂಥದ್ದು. ಸುಮಾರು 8 ಗಂಟೆ ನಂತರ ಸಾಕಷ್ಟು ಜನರು ಈ ಒಂದು ತುಂಬಿ ತುಳುಕುವಂಥ ಸಾಧ್ಯತೆ ಇರುವಂಥದ್ದು. 8 ಗಂಟೆ ಮೇಲೆ ಜನರು ಹೌಸ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಗತಿ. ಓಕೆ ನಂದೀಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನ ಚೇತನ್, ಚರ್ಚ್ ಸ್ಟ್ರೀಟ್ ನಲ್ಲೂ ಸಹ ನೋಡ್ತಾ ಇದ್ರೆ ಪಾರ್ಟಿ ಹವಾ ಜೋರಾಗಿ ಇದೆ ಅಂತ ಕಾಣಿಸ್ತದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಸ್ಥಿತಿಗತಿ? ಕಳೆದ ವರ್ಷ ಸಹ ನೋಡಿದೀವಿ, ಜೋರಾಗೇ ಇತ್ತು ಅಲ್ಲಿ ಪಾರ್ಟಿ. ಈಗ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಪ್ರಗತಿ, ಬೆಂಗಳೂರಿನ ಹಾಟ್ಸ್ಪಾಟ್ಗಳಲ್ಲಿ ಚರ್ಚ್ ಸ್ಟ್ರೀಟ್ ಸಹ ಒಂದು. ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಎಲ್ಲವೂ ಕೂಡ ಹೊಂದಿಕೊಂಡಂತೆ ಇದ್ರೂ ಕೂಡ ಚರ್ಚ್ ಸ್ಟ್ರೀಟ್ನಲ್ಲಿ ಒಂಥರ ಪಾರ್ಟಿ ಮೂಡೇ ವಿಭಿನ್ನವಾಗಿರುತ್ತೆ. ನಾವಿದೀಗ ಚರ್ಚ್ ಸ್ಟ್ರೀಟ್ನ ಒಂದು ಫ್ಲೋ ಅನ್ನೋ ಒಂದು ಪಬ್ ಏನಿದೆ, ಆ ಒಂದು ಪಬ್ ಬಳಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಒಂದು ಅಂದರೆ ಇವತ್ತಿನ ಒಂದು ಏನು ಸಂಭ್ರಮಾಚರಣೆಯನ್ನು ದುಪ್ಪಟ್ಟು ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಈ ಒಂದು ಪಬ್ನಲ್ಲಿ ಇಲ್ಲಿನ ಒಂದು ಸಿಬ್ಬಂದಿ ಇರ್ಬೋದು, ಇಲ್ಲಿನ ಆಡಳಿತ ಮಂಡಳಿ ಇರ್ಬೋದು ಮಾಡ್ಕೊಂಡಿರುವಂಥದ್ದು. ಅಂದ್ರೆ 8 ಗಂಟೆಗೆ ಎಕ್ಸಾಕ್ಟ್ ಆಗಿ 8 ಗಂಟೆಗೆ ಒಂದು ಪಾರ್ಟಿ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಇಲ್ಲಿ ಒಂದು ಟೇಬಲ್ ಅಲ್ಲಿ ಹಾಕೊಂಡಿರುವಂತದ್ದು. ಅಂದ್ರೆ ಕಪಲ್ಸ್ಗೆ ಒಂದು ರೇಟು 5,000, ಮತ್ತೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದು ರೇಟು, ಈ ರೀತಿಯಾದಂತಹ ಒಂದು ಏನು ಇಲ್ಲಿನ ಪ್ರೈಸ್ ಏನಿದೆ, ಪಾರ್ಟಿಯ ಪ್ರೈಸ್, ಅದನ್ನ ಇವರು ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ರೆ. ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಒಂದು ಪಬ್ ಒಳಗಡೆ ಎಂಟ್ರಿ ಆಗಿ ನಾನೇ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೀಗ ಏನು ಫ್ಲೋ ಪಬ್ ಏನಿದೆ ಇಲ್ಲಿ ಎಂಟ್ರಿ ಆಗ್ತಿರುವಂತದ್ದು. ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಡಿಜೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಇಡೀ ಒಂದು ಇವತ್ತಿನ ಪಾರ್ಟಿ ಏನಿದೆ ಕಂಪ್ಲೀಟ್ ಆಗಿ ಡಿಜೆಯನ್ನ ಸೆಟಪ್ ಮಾಡ್ಕೊಂಡಿರುವಂತದ್ದು. ಡಿಜೆ ಮತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಡ್ಯಾನ್ಸ್ ಫ್ಲೋರ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು ಕಂಪ್ಲೀಟ್ ಆಗಿ. ಇದೀಗ ಏನ್ ನೋಡ್ತಾ ಇದ್ದೀರಾ ನೀವು, ಈ ಒಂದು ಸ್ಪಾಟ್ ಅಲ್ಲಿ ಡಿಜೆ ಹಾಕೊಂಡು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಮತ್ತೆ ಕಪಲ್ಸ್ ಇರ್ಬೋದು, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಕಪಲ್ಗೆ ಸಪರೇಟ್ ಆದಂತಹ ಒಂದು ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾರೇ ಕಪಲ್ ಬಂದ್ರು ಅವ್ರಿಗೆ ಸಮಸ್ಯೆ ಆಗಬಾರ್ದು, ತೊಂದರೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ಯಾಮಿಲಿಗೆ ಸಪರೇಟ್ ಆದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಗ್ಯಾಂಗ್ ಅಂದ್ರೆ ಹುಡುಗರು ಗ್ಯಾಂಗ್ ಇರ್ಬೋದು, ಹುಡುಗಿರ್ ಗ್ಯಾಂಗ್ ಇರ್ಬೋದು, ಈ ರೀತಿ ಯಾರೇ ಬಂದರೂ ಕೂಡ ಅವ್ರ ಇದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಇನ್ನು ಇಲ್ಲಿ ಎಲ್ಲ ನ್ಯೂ ಇಯರ್ಗೆ ಯಾವ ರೀತಿ ಒಂದು ಪಬ್ ರೆಡಿ ಆಗಿದೆ, ಸುರಕ್ಷತೆ ಯಾವ ರೀತಿ ಕೊಡ್ತಾ ಇದ್ದಾರೆ ಏನು ಅನ್ನೋದನ್ನ ಇಲ್ಲಿನ ಫ್ಲೋರ್ ಮ್ಯಾನೇಜರ್ ಶ್ರೀನಿವಾಸ್ ಅವ್ರ ಹತ್ರನೇ ಕೇಳೋಣ. ಸರ್, 2025ಕ್ಕೆ ಯಾವ ರೀತಿ ನಿಮ್ಮ ಪಬ್ ರೆಡಿ ಆಗಿದೆ? ಸರ್, ನಮ್ಮ ಪಬ್ ಬಂದು ನಮಗೆ ಲೇಡಿ ಬೌನ್ಸರ್ಸ್ 3 ಜನನ ಕೊಟ್ಟಿದ್ದೀವಿ, ಮತ್ತೆ ಜೆಂಟ್ಸ್ ಬೌನ್ಸರ್ 5 ಜನ ಇಟ್ಟಿದ್ದೀವಿ. ಸೊ ನಮ್ದು ಹೆಂಗೆ ಒಳಗಡೆ ಕ್ಲಬ್ ಅಂಡ್ ಕಿಚನ್ ಒಳಗಡೆ ಓಪನ್ ಆಗುತ್ತೆ ಅಂತ 9 o'clockಗೆ ಓಪನ್ ಆಗುತ್ತೆ. ಸೊ ಆಸ್ ಯೂಶುವಲ್ ನಿಮಗೆ ಪೊಲೀಸ್ ಅವ್ರು ನಮಗೆ ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ 3 ದಿನದಿಂದ ನಮ್ಗೊಂದು ಮೀಟಿಂಗ್ ಆಗಿದೆ. ಸೊ ಅದರಿಂದ 12:45 ತನಕ ಲಾಸ್ಟ್ ಕೊಟ್ಟಿದ್ದಾರೆ. 12:45 ಎಲ್ಲ ಗೆಸ್ಟ್ ಔಟ್ ಮಾಡಬೇಕು. ಸರ್, ಮೀಟಿಂಗ್ ಅಲ್ಲಿ ನಿಮ್ಗೆ ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ? ಅಂದ್ರೆ ಕಪಲ್ಸ್ ಬರ್ತಾರೆ, ಹುಡುಗರ್ ಗ್ಯಾಂಗ್ ಬರ್ತಾರೆ, ಹುಡುಗಿರ್ ಗ್ಯಾಂಗು ಕೂಡ ಬರುತ್ತೆ. ಮೇನ್ ಏನಂದ್ರೆ ಹ್ಯೂಮನ್ ಸೇಫ್ಟಿ, ಅದಕ್ಕೆ ಅವರಲ್ಲಿ ನೀವು ಹ್ಯೂಮನ್ ಸೇಫ್ಟಿ ಅಂತಂದ್ರೆ ಅವ್ರ ಕಡೆಯಿಂದ ನಮಗೆ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ನಮಗೆ ಈಗ ಫಿಮೇಲ್ಗೆ ನಾವು ಸಪರೇಟ್ ಆಗಿ ಟೇಬಲ್ಸ್ ಕೊಡ್ತಾ ಇದೀವಿ, ಫ್ಯಾಮಿಲಿಗೆ ಸಪರೇಟ್ ಆಗಿ ಕೊಡ್ತಾ ಇದೀವಿ, ಕಪಲ್ಸ್ಗೆ ಸಪರೇಟ್ ಆಗಿ ಕೊಡ್ತಾ ಇದೀವಿ. ಅದಲ್ಲದೆ ನಮಗೆ ಬೌನ್ಸರ್ ಫೆಸಿಲಿಟೀಸ್ ಕೂಡ ಇದೆ. ನಾವು ಬೌನ್ಸರ್ನ ಬೇರೆ ಇಟ್ಟಿದ್ದೀವಿ. ಸೊ ಬೌನ್ಸರ್ಸ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಪೊಲೀಸ್ ಅವರ ಸುರಕ್ಷತೆ ನಮಗಿದೆ. ಸರ್, ಇದಿಷ್ಟು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಚರ್ಚ್ ಸ್ಟ್ರೀಟ್ ನ ಫ್ಲೋ ಪಬ್ ನಲ್ಲಿ ಮಾಡ್ಕೊಂಡಿರುವಂತದ್ದು. ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.